ಚೆನ್ನಾಗಿರಪ್ಪ. ಸಾರ್ಥಕ್, ಅಮ್ಮ, ನಾನು ವಧು ಮನೆಗೆ ಹೋಗ್ಬೇಕು. ನೀನು ಬಾ. ಪ್ರಿಯಾಂಕಾ, ಏನಾಯ್ತಮ್ಮ? ಯಾಕೆ ಇಷ್ಟೊಂದು ನಗ್ತಿದೀಯಾ? ನಥಿಂಗ್ ಅತ್ತೆ, ಒಂದು ಜೋಕ್ ನೆನಪಾಯ್ತು. ಸಾರ್ಥಕ್ ಒಂದು ಟೈಮಲ್ಲಿ ಒಂದು ಜೋಕ್ ಹೇಳಿದ್ದ, ಅದೇ ನೆನ್ಸ್ಕೊಂಡು ನಗ್ತಾ ಇದ್ದೆ. ಬೈ ದ ವೇ, ದಟ್ ವಾಸ್ ಅ ಗ್ರೇಟ್ ಜೋಕ್, ರೈಟ್ ಸಾರ್ಥಕ್? ಅಮ್ಮ, ಇದನ್ನೆಲ್ಲ ಎಲ್ಲಿಗೆ ಬಿಟ್ಬಿಡೋಣ ಅಂತ ನಿನ್ನೆ ಹೇಳಿದ್ನಲ್ಲ. ನಾವು ವಧು ಮನೆಗೆ ಯಾಕಮ್ಮ ಹೋಗ್ಬೇಕು? ಯಾಕೆ ಡೌಟ್ ಪಡ್ತಾ ಇದೆಯಾ? ವಿಷಯನ ಬೆಳೆಸ್ಬೇಡ ಪ್ಲೀಸ್. ನಾನು ಬೆಳೆಸ್ತಾ ಇಲ್ಲ ಸಾರ್ಥಕ್. ನನ್ನಿಂದ ಶುರುವಾಗಿರೋ ವಿಷಯ ನನ್ನಿಂದನೇ ಮುಗೀಲಿ ಅಂತ ಅನ್ಕೋತಾ ಇದ್ದೀನಿ. ಅರ್ಥ ಆಗ್ಲಿಲ್ಲಮ್ಮ. ನೋಡು ಸಾರ್ಥಕ್, ಕೆಲವು ತಪ್ಪುಗಳನ್ನಾಗೇ ಬಿಟ್ಬಿಡಬಾರ್ದು. ಯಾಕಂದ್ರೆ ಅದು ತಪ್ಪಾಗೇ ಉಳಿದು ಬಿಡುತ್ತೆ. ಅದನ್ನ ಸರಿಪಡಿಸೋ ಪ್ರಯತ್ನ ಮಾಡಬೇಕು. ಅಂತ ಒಂದು ಪ್ರಯತ್ನ ಮಾಡೋದಕ್ಕೆ ಹೊರಟಿದ್ದೀನಿ ಅಷ್ಟೆ. ಈ ವಿಷಯದಲ್ಲಿ ವಧುದ್ ಏನು ತಪ್ಪಿಲ್ಲ ಅಂತ ಹೇಳಿದ್ನಲ್ಲಮ್ಮ. ತಪ್ಪು ಮಾಡಿರೋದು ವಧು ಅಲ್ಲಪ್ಪ, ನಾನು. ಕಾಮಾಕ್ಷಿ ಮಾತನ್ನ ನಂಬಿ ಸತ್ಯ ಅಸತ್ಯತೆಯನ್ನು ವಿಚಾರಿಸದೆ ಹಿಂದು ಮುಂದು ನೋಡದೆ ವಧು ಮನೆಗೆ ಹೋಗಿ ಅವಳಿಗೆ ತುಂಬ ಅವಮಾನ ಮಾಡಿಬಿಟ್ಟೆ, ತುಂಬ ಬೈದ್ಬಿಟ್ಟೆ. ಐ ಫೀಲ್ ಸಾರಿ ಫಾರ್ ದ್ಯಾಟ್. ನಾನು ಮಾಡಿರೋ ತಪ್ಪನ್ನ ನಾನು ಸರಿಪಡಿಸ್ಕೋಬೇಕಲ್ವಾ? ಅದಕ್ಕೆ ವಧು ಮನೆಗೆ ಹೋಗೋಣ ಅಂತ ಹೇಳಿದ್ದು. ನನ್ನ ಜೊತೆಗೆ ನೀನು ಬಾಪ್ಪ. ಈ ಥರ ನಿರ್ಧಾರ ತಗೋತಿ ಅಂತ ಅನ್ಕೊಂಡಿರ್ಲಿಲ್ಲಮ್ಮ. ಥ್ಯಾಂಕ್ ಯು ಸೋ ಮಚ್. ನೋಡಪ್ಪ, ಕೆಲವು ಸಲ ದೊಡ್ಡವರಿಂದನೂ ತಪ್ಪುಗಳಾಗ್ಬಿಡ್ತವೆ. ಅದನ್ನ ತಿದ್ಕೊಂಡಾಗ ಮಾತ್ರ ಅವರು ದೊಡ್ಡ ಮನುಷ್ಯರಾಗ್ತಾರೆ. ಇಲ್ಲದೆ ಹೋದ್ರೆ ಅದು ಅವ್ರ ಸಣ್ಣತನ ಆಗ್ಬಿಡುತ್ತೆ. ಆ ಲೆವೆಲ್ಗೆ ನಾನು ಇಳಿಬಾರ್ದಲ್ವಾ? ಈ ವಿಷಯದಲ್ಲಿ ವಧುದು ಏನೂ ತಪ್ಪಿಲ್ಲ ಅಂತ ನನಗೆ ಮನವರಿಕೆ ಆಯಿತು. ಅದಕ್ಕೆ ಇನ್ನು ತಡ ಮಾಡೋದು ಬೇಡ. ಇವತ್ತೇ ಹೋಗಿ ಮಾಡಿದ ತಪ್ಪನ್ನ ಸರಿಪಡಿಸ್ಕೊಂಡು ಬರೋಣ ಅಂತ ಅನ್ಕೋತಿದ್ದೀನಿ. ನೀನು ಬರ್ತೀಯಲ್ಲಪ್ಪ? ಇಂಥ ವಿಷಯಕ್ಕೆಲ್ಲ ಅದೆಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ರೂ ಪರವಾಗಿಲ್ಲ, ನಾನು ಬಂದೇ ಬರ್ತೀನಿ. ನಡಿಯಮ್ಮ, ಹೋಗೋಣ. ಒಬ್ರನ್ನ ಹೊಗಳಿ ಮಾತಾಡ್ಬೇಕು ಅಂತಂದ್ರೆ